ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಶಾರ್ಟರ್ಡೇಯ ಮಿನಿ ಲಾಗ್. ಈ ಲಾಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಕೆಲವೊಂದು ನನ್ನ ಯೂಟ್ಯೂಬ್ ಜರ್ನಿಯನ್ನು ಶೇರ್ ಮಾಡಿದ್ದೀನಿ. ನೀವು ಫ್ರೀ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಫುಲ್ ಲಾಗ್ನ ಚೆಕ್ ಮಾಡಿ. ಜೊತೆಗೆ ಇವತ್ತು ಮಾರ್ನಿಂಗ್ ನಾನು ಡಿಟಾಕ್ಸ್ ಜ್ಯೂಸ್ ಆಗಿಬಿಟ್ಟು ಮೆಂತ್ಯ ಸೊಪ್ಪಿನ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ರಾತ್ರಿ ಜೀರಿಗೆನ ನೀರಲ್ಲಿ ನೆನೆಸಿಟ್ಟು ಮಾರ್ನಿಂಗ್ ಆ ನೀರನ್ನು ಕುಡಿಯೋದ್ರಿಂದ ಡೈಜೆಷನ್ನು ಚೆನ್ನಾಗಾಗುತ್ತೆ. ಟಾಕ್ಸಿನ್ ಕ್ಲಿಯರ್ ಮಾಡೋದಕ್ಕೂ ಆ ನೀರು ತುಂಬ ಹೆಲ್ಪ್ ಮಾಡುತ್ತೆ. ಬಾಡಿಯಲ್ಲಿ ಹೀಟ್ನು ರಿಮೂವ್ ಮಾಡುತ್ತೆ. ಸೊ ಜೀರಿಗೆ ನೀರು ಕುಡಿಯೋದು ತುಂಬ ಬೆಸ್ಟು. ಅದ್ರ ಜೊತೆಗೆ ಡಿಟಾಕ್ಸ್ಗೆ ನಾನು ಮೆಂತ್ಯ ಸೊಪ್ಪಿನ ಜ್ಯೂಸ್ ಮಾಡ್ಕೊಳ್ತಾ ಇದ್ದೆ. ಇದು ಕೂಡ ತುಂಬಾ ಬೆನಿಫಿಷಿಯಲ್ ಇದೆ. ಅದಕ್ಕೆ 2 ನಿಂಬೆ ಹಣ್ಣನ್ನು ಸೇರಿಸಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೂ ನಾವು ಹಸಿ ವೆಜಿಟೇಬಲ್ನ ಸೇರಿಸ್ಕೊಂಡು ಮಾಡ್ಬೋದು. ಟೊಮ್ಯಾಟೊ, ಸೌತೆಕಾಯಿ, ಸ್ವಲ್ಪ ಕ್ಯಾರೆಟ್ ಅಥವಾ 1-2 ಬೀನ್ಸ್, ಈ ಥರ ಹಸಿ ತರಕಾರಿಗಳನ್ನ ಹಾಕಿ, ಸೊಪ್ಪನ್ನು ಜಾಸ್ತಿ ಹಾಕಿ, ನಂತರ ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಅಥವಾ ನಿಂಬೆಹಣ್ಣು 2ರಲ್ಲಿ ಯಾವುದನ್ನಾದರೂ ಸೇರಿಸಿದ್ರಾಗುತ್ತೆ. ಇಲ್ಲಾಂದರೆ ಟೊಮ್ಯಾಟೊ ಇದ್ದರೂ ಟೊಮ್ಯಾಟೊ ಜಾಸ್ತಿ ಇದ್ದಾಗ ಟೊಮ್ಯಾಟೊ ಆದರೂ ಹಾಕ್ಕೊಂಡು ಹಸಿದನ್ನೇ ಕುಡಿಯೋದ್ರಿಂದ ಡೈಜೆಷನ್ ಚೆನ್ನಾಗಿ ಮಾಡುತ್ತೆ. ಬಾಡಿಯಲ್ಲಿರುವಂಥ ಎಲ್ಲ ಟಾಕ್ಸಿನ್ನ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡೋಂಥ ಜ್ಯೂಸ್ ಇದಾಗಿದೆ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ನ್ಯೂಡಲ್ಸ್ ಮಾಡ್ಕೊಳ್ತಾ ಇದ್ದೆ. ತುಂಬ ದಿನ ಆಗಿತ್ತು ನ್ಯೂಡಲ್ಸ್ ಮಾಡ್ಕೊಳ್ದೇನೆ. ಸೊ ಅದಕ್ಕೆ ಸ್ವಲ್ಪ ಟೊಮ್ಯಾಟೊ, ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿಕೊಂಡು ಫಸ್ಟ್ ನೀರು ಕುದೀತಿರುವಾಗಲೇ ಅದೆಲ್ಲ ಹಾಕಿಬಿಟ್ಟು ಮಸಾಲೆ, ಸ್ವಲ್ಪ ಖಾರದ ಪುಡಿ, ಉಪ್ಪು, ನ್ಯೂಡಲ್ಸ್ ಎಲ್ಲ ಹಾಕಿ, ಖಾರದ ಪುಡಿ ಎಲ್ಲ ಮೇಲೆ ಹಾಕಿರೋದ್ರಿಂದ ಸ್ವಲ್ಪ ತುಪ್ಪ ಸೇರಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಈ ಥರ ನ್ಯೂಡಲ್ಸ್ ರೆಡಿ ಆಯಿತು. ಆಮೇಲೆ ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ರೈಸ್ನ ನಾನು ಸಿಂಪಲ್ಲಾಗಿ ಯಾವುದೇ ಮಸಾಲೆನ ರುಬ್ಕೊಳ್ದೇ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಸ್ವಲ್ಪ ಖಾರ ಕಡಿಮೆ ಇರೋಂಥ ಮೆಣಸಿನ್ಕಾಯಿನ ತೊಗೊಂಬಿಟ್ಟು ಉದ್ದುದ್ದಾಗಿ ಕಟ್ ಮಾಡಿ 1, 2, 3 ಸ್ಟಾರ್ಟ್. ಅದರಲ್ಲಿ ಎಣ್ಣೆಯಲ್ಲಿ ಜಿಂಜರ್ ಮತ್ತು ಬದನೆಕಾಯಿ ಪೀಸಸ್ನ ಹಾಕಿ ಮಾಡೋದ್ರಿಂದ ಈಸಿ ಮತ್ತು ಟೇಸ್ಟಿ ಇರುವಂಥ ರೈಸ್ ರೆಡಿ ಆಗುತ್ತೆ. ಅದಾದಮೇಲೆ ಎಲ್ಲ ಕಿಚನ್ನ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಈ ಲಾಗ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್